ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ, ಹಬ್ಬಗಳ ಸಂಭ್ರಮದಲ್ಲಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹಬ್ಬದ ತಯಾರಿ ನಡೆಸಿದ್ದೀರಿ. ಏನಂದರೆ ಹಬ್ಬ ಮೇಲೆ ಹಬ್ಬ. ಈಗ ನೆಕ್ಸ್ಟ್ ಬರೋದು ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿಗೆ ವಿವಿಧ ರೀತಿಯ ಅಡುಗೆಗಳನ್ನು ಮಾಡಬೇಕು. ಒಂದು 5 ರೀತಿ ಸ್ವೀಟ್ ಮಾಡಬೇಕು, 5 ರೀತಿ ಖಾರ ಮಾಡಬೇಕು, ಹೀಗೆಲ್ಲ ಇರ್ತದೆ. ಅದಕ್ಕೆ ನಾನು ನಿಮಗೆ ಒಂದು ಸಕ್ರೆ ಹೋಳಿಗೆ ಮಾಡೋದು ತೋರಿಸ್ತೀನಿ. ನಿಮಗೂ ಉಪಯೋಗ ಆಗ್ತದೆ ಇದು ಅಂದ್ಕೊಂಡೀನಿ. ಹೆಂಗೆ ಮಾಡೇನಿ ಅಂತ ಹೇಳಿ ತೋರಿಸ್ತೀನಿ. ಸುಲಭವಾಗಿ ಮಾಡ್ಬೋದು. ಇದನ್ನು 2-3 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ. ಇದನ್ನು ತಿಂದ್ರೆ ಮಂಡಿಗೆ ತಿಂದಂಗೂ ಅನ್ನಿಸ್ತದೆ. ಆಮೇಲೆ ಎಲ್ಲರೂ ಏನು ಮಾಡ್ತಾರೆ, ಸಕ್ರೆ ಹೋಳಿಗೆ ಮಾಡಲಿಕ್ಕೆ ಚಿರೋಟಿ ರವಾನೇ ಹಾಕಿ ಮಾಡ್ತಾರೆ. ಆದರೆ ನಾನಿವತ್ತು ಗೋಧಿ ಹಿಟ್ಟು ಒಳಗೆ ಸ್ವಲ್ಪ ಚಿರೋಟಿ ರವೆ ಹಾಕಿ ಯಾವ ರೀತಿ ಸಕ್ರೆ ಹೋಳಿಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ತೋರಿಸ್ತೀನಿ ಅಂತ ಹೆಂಗೆ ಮಾಡೇನಂತ. ಈಗ ನೋಡಿರಿ, ಮೊದಲು ಒಂದಿಷ್ಟು ಸಕ್ರೆನ ಮಿಕ್ಸಿಗೆ ಹಾಕೊಂಡ್ಬಿಡೋಣಂತ. ಈಗ ಹೆಂಗಿದ್ರು ಹಬ್ಬಗಳಿರ್ತದೆ, ಏನಾದರೂ ಸ್ವೀಟ್ ಮಾಡೋದಿದ್ದೇ ಇರ್ತದೆ. ಹಂಗಾಗಿ ಒಂದಿಷ್ಟು ಸಕ್ರೆ ಪುಡಿ ಇರಲಿ ಅಂಥೇಳಿ ಹಾಕ್ಕೊಳಿಗತ್ತೀನಿ. ಆಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾನು ಮಾಡಬೇಕಲ್ಲ ಸಕ್ರೆ ಹೋಳಿಗೆ, ಅದಕ್ಕೆ ಮೊದಲೇ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಎಲ್ಲ ಸಾಮಾನುಗಳನ್ನು. ಉಪಯೋಗ ಆಗ್ತದೆ ನನಗೆ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡೆ ಒಂದಿಷ್ಟು ಸಕ್ರೆ ಪುಡಿ ಮಾಡಿ. ಈಗ ಇದೇನು ಸ್ಪೂನ್ ತೋರಿಸ್ಲಿಕ್ಕಿಲ್ಲ, ಇದ್ರೊಳಗೆ 3 ಸ್ಪೂನು ಗೋಧಿ ಹಿಟ್ಟು ಹಾಕೇನಿ, 1 ಸ್ಪೂನು ಚಿರೋಟಿ ರವೆ ಹಾಕಿ ಇದನ್ನೊಂದ್ಸಲ ಚೆಂದಾಗಿ ಈ ರೀತಿ ಕೈ ಆಡಿಸ್ಕೊಂಡ್ಬಿಡೋಣಂತ. ಚಿರೋಟಿ ರವೆ ಎಲ್ಲದರೊಳಗೂ ಮಿಕ್ಸ್ ಆಗಲಿ ಅಂಥೇಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಆಮೇಲೆ ಎಣ್ಣೆ ಹಾಕ್ಲಿಕ್ಕತ್ತೇನೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆಂದಾಗಿ ಒಂದ್ಸಲ ಇದನ್ನು ಕಲಿಸ್ಕೊಂಡ್ಬಿಡೋಣಂತ. ಈಗ ನೀರು ಹಾಕ್ತಾ ಕಲಸೋಣಂತ. ಇದ್ರೊಳಗೆ ಒಂದು ಸ್ವಲ್ಪ ಕೆನೆ ಹಾಕಿ ಕಲಿಸ್ರಿ, ಅದು ಕೂಡ ಭಾಳ ಟೇಸ್ಟಿ ಆಗ್ತದೆ, ಕುರು ಆಗ್ತದೆ ಹೋಳ್ಗೆ. ಕೆನೆ ಹಾಕಿ ಕಲಸಿದ್ರೆ, ನಾನು ಹಾಕೋದು ಮರ್ತು ಬಿಟ್ಟಿದ್ದೆ. ನೀವು ಕೆನೆ ಹಾಕಿ ಕಲಿಸ್ರಿ, ಚಲೋ ಆಗ್ತದೆ. ಈಗ ನೋಡಿರಿ, ಇದನ್ನು ಹಿಟ್ಟು ಕಲಿಸಿ ರೆಡಿ ಮಾಡಿ ಇಟ್ಕೊಂಡೇನಿ. ಹದ ಹೆಂಗಿರ್ಬೇಕಂದ್ರೆ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸಿರ್ತೀವಲ್ಲ ಹಾಗೆ ಇರಬೇಕು. ಇಲ್ಲಾಂದ್ರೆ ನೀವು ಫಸ್ಟ್ ಟೈಮ್ ಇದು ಮಾಡ್ತಿದ್ರೆ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊರಿ. ಈಗ ನಾನು ಇದೊಂದು ಗ್ಲಾಸ್ ತೊಗೊಂಡೇನಿ, ಆ ಗ್ಲಾಸ್ಲಿ 1 ಗ್ಲಾಸ್ ಸಕ್ರೆ ಪುಡಿ ತೊಗೊಂಡೇನಿ. ಇದ್ರೊಳಗೆ 6-7 ಹೋಳಿಗೆ ಆಗ್ತಾವೆ. ಇದು ಟೀ ಕಪ್ ಅದ, ಚಹಾ ಕಾಫಿ ಎಲ್ಲ ತೊಗೋತೀವಲ್ಲ ಅಂಥದ್ದೊಂದು ಕಪ್ ತೊಗೊಂಡೇನಿ. ಅದರಲ್ಲಿ ಸಕ್ರೆ ಪುಡಿ 1 ಗ್ಲಾಸ್ ತೊಗೊಂಡೇನಿ. ಈಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೆ ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಕಲಿಸ್ಕೊತ ಹೋಗೋಣಂತ. ಈಗ ಇದಕ್ಕೆ ಅಳತಿ ಅಂತ ಇರಂಗಿಲ್ಲ ರೀ ತುಪ್ಪ ಹಾಕೋದು. ಹೆಂಗಂದ್ರೆ ನಾವು ಕಲಿಸ್ತಾ ಹೋಗೋದು, ಉಂಡೆ ಆಗಬೇಕದು, ಗಟ್ಟಿಯಾಗಿ ಉಂಡೆ ಆಗಬೇಕು. ಅಲ್ಲಿವರೆಗೂ ಅದನ್ನು ತುಪ್ಪ ಹಾಕ್ತಾ ಕಲಿಸ್ತಾ ಹೋಗಬೇಕು. ಈಗ ನನಗೆ ಮೀಡಿಯಮ್ ಸೈಜಿನ ಒಂದು ಸ್ಪೂನ್ ಇತ್ತು, ಅದರಲ್ಲೇ 2 ಚಮಚದಷ್ಟು ತುಪ್ಪ ಬೇಕಾಯ್ತು ಇಷ್ಟಕ್ಕೆ. ಆಮೇಲೆ ಕೆಲವೊಬ್ರು ಇದಕ್ಕೆ ಹಾಲು ಹಾಕಿ ಕಲಿಸ್ತಾರೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ್ರಿ, ಬರೀ ತುಪ್ಪದಾಗೆ ಮಾಡಿರಿ, ಅಂದ್ರೆ ಭಾಳ ಚಲೋ ಆಗ್ತದೆ. ಇದು ಮಂಡಿಗೆ ತಿಂದಂಗೆ ಅನ್ನಿಸ್ತದೆ. ಮಾಡುವುದೇ ವರ್ಷಕ್ಕೊಮ್ಮೆ. ಯಾವಾಗಲೂ ಸಕ್ರೆ ಹೋಳಿಗೆ ಮೇಲೆ ಅಂತೂ ನಾವು ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಇದು ಸಕ್ರೆನೂ ಇರ್ತದೆ, ತುಪ್ಪನೂ ಜಾಸ್ತಿ ಇರ್ತದೆ ಅನ್ಕೋತ. ಅವಾಗ ಮಾಡಿದಾಗ ನಾವು ಕರೆಕ್ಟಾಗಿ ಪ್ರೊಸೀಜರ್ ಹೆಂಗದ ಹಂಗೆ ಮಾಡ್ಕೊತ ಹೋಗ್ಬಿಟ್ರೆ ಚಲೋ ಆಗ್ತದೆ. ಈಗ ನೋಡಿರಿ, ಉಂಡೆಗಳಾಗ್ಲಿಕ್ಕೆ ರೆಡಿ ಅದು, ಅಂದ್ರೆ ತುಪ್ಪ ಸಾಕಂಥೇಳಿ ನಾನು ಅಷ್ಟೇ ಬಿಟ್ಟೇನಿ. ಈ ರೀತಿ ನೀವು ತಯಾರಿನ 2-3 ದಿವಸ ಮುಂಚೆ ಮಾಡಿಟ್ಕೊಬೋದು. ಮಾಡಿ ಏರ್ ಟೈಟ್ ಡಬ್ಬಿ ಒಳಗೆ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಬಿಡ್ರಿ. ಗಾಳಿಗೆ ಬಿಟ್ಟರೆ ಏನಾಗ್ತದೆ, ಸಕ್ರೆ ನೀರು ಹೊಡಿತದೆ. ಹಾಗಾಗಿ ಏರ್ ಟೈಟ್ ಡಬ್ಬಿ ಒಳಗೆ ಹಾಕಿಟ್ಕೊಂಬಿಟ್ರೆ ನೀವು ಅವತ್ತಿನ ದಿವಸ ಹೋಳಿಗೆ ಬೇಕಾದಂಗೆ ಮಾಡ್ಕೊಬೋದು. ಇನ್ಸ್ಟೆಂಟಾಗಿ ನಿಮಗೆ ರೆಡಿ ಇರ್ತದೆ, ಹೂರಣ ರೆಡಿ ಇರ್ತದೆ. ನೀವು ಮಾಡ್ಕೊಳ್ಳೋದೇನು ಭಾಳ ಹೊತ್ತಾಗಂಗಿಲ್ಲ ಹೋಳ್ಗಿನ. ಈಗ ನೋಡಿರಿ, 7 ಆದು, 1 ಸಣ್ಣದಾಯ್ತು, 6 ಮೀಡಿಯಮ್ ಸೈಜ್ ಆಯ್ತು. ಆಮೇಲೆ ಈ ಸಕ್ರೆ ಹೋಳಿಗೆ ಏನಿರ್ತದಲ್ಲ ಭಾಳ ದೊಡ್ಡದು ಮಾಡೋಂಗಿಲ್ಲ, ಪೂರೈಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿರ್ತದೆ. ಆಮೇಲೆ ಇದೇನು ಹಿಟ್ಟು ಕಲಸಿಟ್ಟೇನಲ್ಲ ಗೋಧಿ ಹಿಟ್ಟು, ಅರ್ಧ ತಾಸು ನೆನೆಲಿಕ್ಕೆ ಬಿಟ್ಬಿಟ್ಟಿದ್ದೆ, ಚೆಂದಾಗಿ ನೆಂದು. ಈಗ ನೋಡಿರಿ ಕರೆಕ್ಟ್ ಹದ ಬಂದದ. ಚಿರೋಟಿ ರವೆ ಹಾಕಿದ್ದಕ್ಕೆ ಕರೆಕ್ಟ್ ಆಗ್ಯದ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಗಟ್ಟಿನೂ ಕಲಿಸ್ಬೋದು ಇದನ್ನು. ಈಗ ಇದನ್ನು ನಾನು ಉರುಳಿ ಹಾಕಿ ಇಟ್ಕೊತೀನಿ. ನಾನು ಮೊದಲಿಂದ ವೀಡಿಯೋ ನೋಡ್ತಿದ್ರೆ ನಿಮಗೊಂದು ಐಡಿಯಾ ಇರ್ತದೆ. ನಾನು ಅಷ್ಟು ರೆಡಿ ಇಟ್ಟೆ ಮುಂದೆ ಗ್ಯಾಸ್ ಹಚ್ಚೋದು, ಹಂಚು ಕಾಯ್ಲಿಕ್ಕೆ ಇಡ್ತೀನಿ. ಈಗ ನೋಡಿರಿ, ಅದು ಹೆಂಗೆ ತೊಗೊಂಡೇನಂದ್ರೆ ಕಣಕ ಅದೇನು ಸಕ್ರೆದು ಉಂಡೆ ಇತ್ತಲ್ಲ ಅದಕ್ಕಿಂತ ಒಂಚೂರು ದೊಡ್ಡ ತೊಗೊಂಡೇನು. ಆಮೇಲೆ ನಿಮಗೆ 2-3 ರೀತಿ ಯಾವ ರೀತಿ ತುಂಬುದು, ಹೂರಣ ತುಂಬುದು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಇವತ್ತು. ಒಂದು ಈ ರೀತಿ ನೋಡಿರಿ, ಈ ಕೈ ಒಳಗೆ ಹಿಂಗೆ ಮಾಡಿಕೊಂಡು ಇದನ್ನು ಹಾಗೆ ಇಟ್ಟು ತುಂಬಿ ಮಾಡ್ಬೋದು. ಈಗ ನೀವು ಬರೀ ಸಕ್ಕರೆ ಹಾಕಿರ್ತಿರಲ್ಲ, ಹಂಗಾಗಿ ಹೌರಿಗಾಗಿರ್ತಾವೆ ಅದು ಸಕ್ರೆದು ಉಂಡೆ, ಹಂಗಾಗಿ ಬೇಕಾದಂಗೆ ಮಾಡ್ಕೊಬೋದು. ಆದರೆ ಇದ್ರೊಳಗೆ ಏನಾಗ್ತದೆ, ಸೈಡ್ ಒಂಚೂರು ಹಿಟ್ಟು ಉಳಿಯೋ ಚಾನ್ಸ್ ಇರ್ತದೆ. ಅದಕ್ಕೆ ನೋಡಿರಿ ನಾನು ಯಾವ ರೀತಿ ಮತ್ತು ಅದನ್ನು ವಾಪಸ್ ಹಿಂಗೆ ಹಾಕ್ಕೊಂಡು ಸ್ಟಫ್ ಮಾಡಿಕೊಂಡು ಕರೆಕ್ಟ್ ಮಾಡಿಕೊಂಡೆ ಅದನ್ನು. ಆಮೇಲೆ ಇದಕ್ಕೆ ಹಚ್ಲಿಕ್ಕೆ ನಾನು ಗೋಧಿ ಹಿಟ್ಟೆ ತೊಗೊಂಡೇನಿ. ಬೇಕಾದರೆ ನೀವು ಅಕ್ಕಿ ಹಿಟ್ಟು ಕೂಡ ಇದಕ್ಕೆ ಹಚ್ಚಲಿಕ್ಕೆ ತೊಗೋಬೋದು.
ಈಗ ಇದನ್ನು ಹೆಂಗೆ ಲಟ್ಟಿಸೋದಂದ್ರೆ ಹೋಳಿಗೆನ ಅವ್ರಿಗೆ ಲಟ್ಟಿಸ್ಬೇಕು, ತುದಿಯಲ್ಲಿ ಲಟ್ಟಿಸ್ಬೇಕು. ಯಾಕಂದ್ರೆ ಸಕ್ಕರೆ ಇರ್ತದಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಂತ ಸಾವಕಾಶ ನೋಡ್ಕೊಂಡು ಮಾಡಬೇಕು. ಆಮೇಲೆ ಇದಕ್ಕೇನು ನಾವು ಎಣ್ಣೆ ಹಚ್ಚಬೇಕಂತಿಲ್ಲ, ಇದಕ್ಕೆ ಬೇಕಾದಷ್ಟು ತುಪ್ಪ ಹಾಕಿರ್ತೀವಿ, ಹಾಗಾಗಿ ಎಣ್ಣೆ ಏನೂ ಬೇಕಾಗೋದಿಲ್ಲ. ಸುಮ್ಮನೆ ನಾನು ಕಣಕ ಏನು ನಾವು ಕೈ ಒಳಗೆ ತೊಗೋತಿರ್ತೇವಲ್ಲ ಆ ಹೊತ್ತಿಗೆ ಕೈ ನಮಗೆ ಜಿಡ್ಡು ಹತ್ತಬಾರ್ದು ಅನ್ನೋದಕ್ಕೆ ಎಣ್ಣೆ ಇಟ್ಕೊಂಡೇನೆ ಅಷ್ಟೇ. ಈಗ ನೋಡಿರಿ ತುದಿ ಹೆಂಗೆ ಲಟ್ಟಿಸ್ಲಿಕತ್ತೀನಿ, ಪೂರಿಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜು ಆಗಬೇಕು. ಈಗ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ, ಅದು ಫಸ್ಟ್ ಹೋಳಿಗೆ ಹಾಕಿದಾಗ ಟೈಮ್ ಹಿಡಿತದೆ. ಒಮ್ಮೆ ಹಂಚು ಕಾಯ್ತಂದ್ರೆ ನಿಮಗೆ ಬೇಗ ಹೋಳಿಗೆ ಆಗ್ತಾವೆ, ಆದರೆ ಫಸ್ಟ್ ಟೈಮ್ ಹಿಡಿತದೆ. ಹಾಗಾಗಿ ಈಗ ಅದನ್ನು ಹೋಳಿಗೆ ಹಾಕ್ಬಿಟ್ಟೇನೆ ಅದ್ರೊಳಗೆ. ಈಗ ಎರಡನೇ ಮೆಥಡ್ ಏನಂದ್ರೆ, ಈಗೇನದ ನೀವು ಉಂಡೆ ಇಟ್ಟಿರಲ್ಲ ಸಕ್ಕರೆ ಉಂಡೆ ಇಟ್ಟ ಮೇಲೆ ಈ ರೀತಿ ಒಡೆದು ಬಿಡ್ಬೇಕು ಅದರೊಳಗೆ. ಅಂದರೆ ಏನಾಗ್ತದೆ, ನಿಮಗೆ ಸಕ್ಕರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ತುಪ್ಪ ಸಕ್ಕರೆದೇನದಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಏಲಕ್ಕಿ ಪುಡಿ ಹಾಕಿ ಮಾಡಿರ್ತದಲ್ಲ, ಸೊ ಫ್ಲೇವರ್ ಭಾಳ ಸೂಪರಾಗಿ ಬಂದಿರ್ತದೆ. ನೀವು ಮಾಡಿ ನೋಡಿರಿ, ಮಂಡಿಗೆ ತಿಂದ ಹಾಗೆ ಅನ್ನಿಸ್ತದೆ ಇದನ್ನು ಮಾಡಿದ್ರೆ ಸಕ್ಕರೆ ಹೋಳಿಗೆನ. ವರಮಹಾಲಕ್ಷ್ಮಿಗೆ ಒಟ್ಟು 5ರಿಂದ 6 ಥರದ್ದು ಸ್ವೀಟು ಖಾರ ಎಲ್ಲ ಮಾಡಬೇಕಾಗ್ತದೆ. ಆವಾಗ ನೀವು ಇದನ್ನು ಮೊದಲೇ ಪ್ರೊಸೀಜರ್ ಅಥವಾ ಈ ರೀತಿ ಹೂರಣ ಮಾಡಿ ಎಲ್ಲ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ರೆ ನಿಮಗೆ ಭಾಳ ಉಪಯೋಗ ಆಗ್ತದೆ. ಅದಕ್ಕೆ ನಾನು ಇದನ್ನು ನಿಮಗೆ ಬೇಗನೆ ಮಾಡಿ ತೋರಿಸ್ಲಿಕ್ಕತ್ತೀನಿ. ಅವತ್ತು ಕೂಡ ನಾನು ಇದನ್ನು ಮಾಡ್ತೇನೆ. ಈಗ ನೋಡಿರಿ ತುದಿ ಎಷ್ಟು ಚೆನ್ನಾಗಿ ಲಟ್ಟಿಸ್ಲಿಕ್ಕತ್ತೇನೆ ಅಂತ, ಭಾಳ ಚಲೋ ಆಗ್ತದೆ. ಈಗ ಆಮೇಲೆ ಏನಾಗ್ತದೆ ನಿಮಗೆ ಮುಂದೆ ತೋರಿಸ್ತೇನೆ ನೋಡಿರಿ. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು. ಗೋಧಿ ಹಿಟ್ಟಿಗೆ ಈ ಕಲರ್ ಬರ್ತದೆ. ನೀವು ಬರೀ ಚಿರೋಟಿ ರವೆ ಹಾಕಿ ಮಾಡಿದ್ರೆ ಬೆಳ್ಳಗಾಗ್ತದೆ. ಆಮೇಲೆ ನೋಡಿರಿ ಅದಕ್ಕೆ ಏನಾದರೂ ಸಕ್ರೆದು ಪಾಕ ಹತ್ತೇ ಬಿಟ್ಟಿರ್ತದೆ. ಅದಕ್ಕೆ ನಾನು ಒಂದು ಪೇಪರ್ ತೊಗೊಂಡು ಅದರಲ್ಲಿ ಹಿಂಗೆ ಸ್ವಚ್ಛ ಮಾಡಿ ತಗೊಂಡೆ. ಮತ್ತು ಅದ್ರ ಮೇಲೆ ಇನ್ನೊಂದು ಹಾಕ್ಲಿಕತ್ತೀನಿ. ನಾನು ಎಣ್ಣೆ ಹಚ್ಚಿಲ್ಲ ಬೆಣ್ಣೆ ಹಚ್ಚಿಲ್ಲ, ಅದಕ್ಕೆ ಹಂಚ ಮೇಲೆ ಹಾಕಿದಾಗ ಇದ್ರದ್ದೇ ತುಪ್ಪದ್ದು ಫ್ಲೇವರ್ ಬಿಡ್ತದೆ, ತುಪ್ಪನೇ ಬಿಡ್ತದೆ ಅದ್ರೊಳಗೆ ಬೇಯೋ ಮುಂದೆ ಹೋಳಿಗೆದು. ಈಗ ನೋಡಿರಿ ಸೆಕೆಂಡ್ ಟೈಮ್ ಕೂಡ ನಾನು ಇದೇ ರೀತಿ ಮಾಡ್ಕೊಳಿಕತ್ತೀನಿ. ಫುಲ್ ಡಿಟೇಲಾಗಿ ತೋರ್ಸೇನೆ ನಿಮಗೆ. ಹೊಸಬ್ರು ಯಾರಾದರೂ ಮಾಡೋರಿದ್ರು ಕೂಡ ಅವ್ರಿಗೆ ಉಪಯೋಗ ಆಗಲಿ ಅಂತೇಳಿ ತೋರಿಸೇನೆ. ಹಾಗಾಗಿ ನಾನು ಮೆಹನತ್ತಂತೂ ಮಾಡಿರ್ತೇನಲ್ಲ, ಅದಕ್ಕೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರಾದರೂ ಹೊಸದಾಗಿ ಅಡುಗೆ ಮಾಡಲಿಕ್ಕೆ ಕಲಿತಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೆ ಇದರಿಂದ ಉಪಯೋಗ ಆಗ್ತದೆ. ಈಗ ನೋಡಿರಿ ಎಷ್ಟು ಚೆನ್ನಾಗಾಗ್ಯದ ಅಂತ. ಈಗ ಅಕಸ್ಮಾತ್ ಒಂದೇ ಕೈಲಿ ಬರಲಿಲ್ಲ ಅಂದರೆ ಈ ರೀತಿ ಸ್ಪೂನ್ ಸಹಾಯದಿಂದನೂ ನಾವು ಹೊರಡಿಸ್ಬೋದು. ಆಮೇಲೆ ಇದು ಚೆನ್ನಾಗಿ ಬೇಯಬೇಕು, ಈ ರೀತಿ ಕಲರ್ ಬರಬೇಕು. ಭಾಳ ಕೆಂಪಾದರೂ ಹೊತ್ತದಂಗೆ ಅನ್ನಿಸ್ತದೆ, ಅಥವಾ ಪೂರಾ ಬೇಯಲಿಲ್ಲ ಅಂದರೂ ಅದು ಹಿಟ್ಟು ಚೆಂದಾಗಿ ಬೆಂದದೋ ಇಲ್ಲೋ ಅನ್ನಿಸ್ತದೆ. ಹಂಗಾಗಿ ನೋಡಿರಿ ಯಾವ ರೀತಿ ಚೆನ್ನಾಗಿ ಬೆಂದದಂತ ಕಲರ್ ಬರಬೇಕು. ಅಲ್ಲಿವರೆಗೂ ಸಣ್ಣ ಉರಿ ಒಳಗಿಟ್ಟು ಬೇಯಿಸ್ಕೊಂಡೆ. ಕುರುಕುರು ಆಗಿ ಭಾಳ ಚೆನ್ನಾಗಾಗಿರ್ತದೆ ಅದು. ಈಗ 3ನೇ ಮೆಥಡ್ ತೋರಿಸ್ಲಿಕ್ಕತ್ತೀನಿ. ಏನಂದರೆ, ಒಂದು ಉರುಳಿ ತೊಗೋಬೇಕು, ಅದನ್ನು ಅರ್ಧ ಮಾಡಿ ಇಟ್ಕೊಂಡೆ. ಅದನ್ನು 2 ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಕತ್ತೀನಿ ಕಣಕಾನ. ಇದೆರಡು ಕಣಕಾನೆ ಒಂದು ಉರುಳಿ ಒಳಗೆ ಅರ್ಧ ಮಾಡಿ ಸ್ಪ್ರೆಡ್ ಮಾಡಿ ಇಟ್ಕೊಂಡೀನಿ. ಅಷ್ಟರಲ್ಲೇ ಇದು ರೆಡಿ ಆಯಿತು. ಒಂದು ಮೈ ಹೊಳಿಸ್ಬೇಕಂತ. ಫಸ್ಟ್ ಮೈ ಹಾಕಿದಾಗ ಸಣ್ಣ ಇಡ್ರಿ, ಸೆಕೆಂಡ್ ಮೈ ಹಾಕಿದಾಗ ಮೀಡಿಯಮ್ ಇಡ್ರಿ. ಜೋರಿಟ್ಟು ಬೇಯಿಸ್ಬೇಡ್ರಿ, ಜೋರಿಟ್ರೆ ಹೊತ್ತು ಬಿಡ್ತದೆ ಇದು. ಯಾಕಂದರೆ ಸಣ್ಣವಿರ್ತಾವಲ್ಲ, ಹಾಗಾಗಿ ಹೊತ್ತೋ ಚಾನ್ಸ್ ಭಾಳ ಇರ್ತದೆ. ಸಣ್ಣ ಉರಿ ಒಳಗೆ ಆದಷ್ಟು ಮಾಡಿರಿ. ಒಮ್ಮೆ ಹಂಚು ಕಾಯ್ತಂದ್ರೆ ನೀವು ಸಣ್ಣ ಉರಿ ಒಳಗೆ ಇಟ್ಟಾಗೂ ಭಾಳ ಚಲೋ ಆಗ್ತದೆ ಇದು. ಈಗ ನೋಡಿರಿ ಒಂದು ಲೇಯರ್ ಇಟ್ಟು ಅದರ ಮೇಲೆ ಹೂರಣ ಇಟ್ಟು ಮತ್ತೊಂದು ಲೇಯರ್ ಇಟ್ಟು ಈ ರೀತಿ ಕ್ಲೋಸ್ ಮಾಡಬೇಕು. ಇದನ್ನು ಈ ಮೆಥಡ್ನಲ್ಲೂ ಕೂಡ ಮಾಡ್ಬೋದು. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಕಣಕನ ಗಟ್ಟಿ ಕಲಿಸ್ಕೊರಿ, ಅಂದ್ರೆ ಚಲೋ ಆಗ್ತದೆ ನಿಮಗೆ. ನನಗೆ ಮಾಡಿ ರೂಢಿ ಇರ್ತದೆ ಅನ್ನೋದಕ್ಕೆ ನಾನು ಒಂದು ಸ್ವಲ್ಪ ಮೆತ್ತಗೆ ಕಳಿಸ್ತೀನಿ. ಯಾವಾಗಲೂ ನಾನು ಚಪಾತಿ ಆಯ್ತು ಭಕ್ರಿ ಆಯ್ತು ನನ್ನ ಕೈಲೇ ಹಿಟ್ಟು ಕಲಿಸೋದು ಯಾವಾಗಲೂ ಮೆತ್ತಗಾಗಿರ್ತದೆ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಕಲಿಸ್ಬೋದು ಇದನ್ನು. ಈಗ ನೋಡಿರಿ ತುದಿನೇ ಲಟ್ಟಿಸ್ಬೇಕಾಗ್ತದೆ. ಅಂದಾಗ ನಿಮ್ಗೆ ಒಳಗೆ ಸಕ್ಕರೆ ಪುಡಿದು ಅಂಶ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಈಗ ನೋಡಿರಿ ಹೆಂಗೆ ಉಬ್ಬೇದಂತ ಭಾಳ ಚಲೋ ಆಗ್ತದೆ ಇದು. ಆಮೇಲೆ ಸೈಡ್ ಏನೋ ಸಕ್ಕರೆ ಪಾಕ ಅದಲ್ಲ, ಅದು ಹಂಗೆ ಬರ್ತಿರ್ತದೆ, ಅದಕ್ಕೇನು ನಾವು ಇದು ಮಾಡಬೇಕಂತಿಲ್ಲ. ಆಮೇಲೆ ಅದನ್ನು ತೆಗೆದುಬಿಟ್ರೆ ಬರ್ತದೆ. ನೋಡಿರಿ ಯಾವಾಗಲೂ ಪರ್ಫೆಕ್ಟೇ ಆಗ್ತದಂತಿಲ್ಲ. ಒಂದು ಈ ರೀತಿ ಹರಿದ್ರೂ ಕೂಡ ಇದು ಟೇಸ್ಟಿಯಾಗೇ ಇರ್ತದೆ, ಕುರುಕುರು ಆಗೇ ಇರ್ತದೆ, ಭಾಳ ಚಲೋ ಇರ್ತದೆ. ಯಾವಾಗಲೂ ನಾವು ಚಲೋ ಮಾಡೋದು ತೋರಿಸೋದಲ್ಲ, ಈ ರೀತಿ ಆಗ್ತಿರ್ತದೆ. ಇದಕ್ಕೆ ಮಾಯಿ ಹೋಳಿಗೆ ಅಂತ ಕರಿತೀವಿ ನಾವು. ಹಿಂಗೆ ಕೂಡ ಆಗ್ತದೆ. ಆದಾಗೂ ಕೂಡ ಅದನ್ನು ನಾವು ಕುರುಕುರು ಆಗಿ ಎಷ್ಟು ಟೇಸ್ಟಿಯಾಗಿರ್ತದಲ್ಲ ತಿನ್ಬೇಕು ಅನ್ನಿಸ್ತದೆ. ನೋಡಿರಿ ಇದೇ ರೀತಿ ನಾನು ಎಲ್ಲ ಹೋಳಿಗೆಗಳನ್ನು ಮಾಡ್ಲಿಕ್ಕತ್ತೀನಿ. ವರಮಹಾಲಕ್ಷ್ಮಿ ದಿವಸ ನಿಮಗೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾನು ಬೇಗನೆ ಈ ವಿಡಿಯೋನ ಹಾಕೇನಿ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಸೂಪರ್ ಆಗಿರುವಂಥ ಸಕ್ಕರೆ ಹೋಳಿಗೆ ರೆಡಿ ಆಯಿತು.
ಕಲರು ಗೋಧಿ ಹಿಟ್ಟಿನ ಸಂಬಂಧ ಈ ಕಲರ್ ಬಂದಿರ್ತದೆ. ನೀವು ಚಿರೋಟಿ ರವೆ ಹಾಕಿ ಮಾಡಿದ್ರೆ ಬೆಳ್ಳಗೆ ಆಗ್ತದೆ. ಆವಾಗ ನಿಮಗೆ ಮಂಡಿಗೆ ಥರನೇ ಅನ್ನಿಸ್ತದೆ. ಇದನ್ನು 3-4 ದಿವಸ ಇಟ್ಕೊಂಡು ಆರಾಮ್ ತಿನ್ಬೋದು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಬರೀಲಿಕ್ಕತ್ತಿರಲ್ಲ. ತುಂಬ 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 ಧನ್ಯವಾದಗಳು. ಅದೇ ಸ್ಫೂರ್ತಿಯಿಂದ ಮತ್ತೆ ನಾನು ಇದೊಂದು ವಿಡಿಯೋ ತೊಗೊಂಡು ಬಂದೀನಿ. ಇದೇ ರೀತಿ ಹಬ್ಬದ ಅಡುಗೆಗಳನ್ನು ತೊಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಏನೇನು ಮಾಡ್ತೀನಿ ಅಂಥೇಳಿ ತೋರಿಸ್ಲಿಕ್ಕತ್ತೀನಿ. ನಿಮಗೆ ಈ ವಿಡಿಯೋ ಉಪಯೋಗ ಆಗಿತ್ತಂದ್ರೆ ಕಮೆಂಟ್ ಒಳಗೆ ಬರೀರಿ. ನಾನು ಈಗ ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಒಂದು 6 ಹೋಳಿಗೆ ಮಾಡಿದ್ದೆ. ಹಬ್ಬದ ದಿವಸ ಮತ್ತೆ ಮಾಡ್ತೇನಂತೆ. ಮತ್ತೆ ನಿಮಗೆ ಹೊಸ ವಿಡಿಯೋಂದಿಗೆ ಸಿಗ್ತೇನಂತೆ.